ಬಿಡದಿ ಟೌನ್ಶಿಪ್ ಖಂಡಿಸಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿಚಾರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದಕ್ಕೆ ಎಲ್ಲರಿಗೂ ಹಕ್ಕಿದೆ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸದನದ ಒಳಗೆ ಹೊರಗೆ ಎರಡೂ ಕಡೆ ಹೋರಾಟ ಮಾಡಲಿ, ನಾವು ಅಧಿವೇಶನದಲ್ಲೇ ವಿಪಕ್ಷಗಳಿಗೆ ಉತ್ತರ ಕೊಡಲಿದ್ದೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾನೂನು ಸಹ ಅವರಿಗೆ ಉತ್ತರ ಕೊಡಲಿದೆ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರತಿಭಟನೆ ಪಾದಯಾತ್ರೆ ಮಾಡೋಂತ ಹಕ್ಕಿದೆ. ಪಾಪ ಅವರು ಏನ್ ಬೇಕಾದ್ರೂ ಮಾಡ್ಲಿ, ನಮ್ದೇನು ಅದಕ್ಕೇನು ಅಭ್ಯಂತರ ಏನಿಲ್ಲ. ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ. ಸತ್ಯ ಏನಿದೆ ಅದನ್ನ ನಾವು ಕೂಡ ಬಿಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಲೂ ಮಾತಾಡಲಿ, ಅಸೆಂಬ್ಲಿಲೂ ಏನು ಉತ್ತರ ಕೊಡಬೇಕು ಮಾಡ್ತೀವಿ. ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡ್ಲಿ. ಅವಕ್ಕೆಲ್ಲ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕೋ ಕಾನೂನು ಕೊಡ್ತದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ದೋಸ್ತಿ ನಡುವೆ ಬಿಡದಿ ಪಾದಯಾತ್ರೆ ಸಮರ ಜೋರಾಗಿದೆ. ಬಿಡದಿ ಪಾದಯಾತ್ರೆಗೆ ಸದನದಲ್ಲಿ ಉತ್ತರಿಸೋದಕ್ಕೆ ಸಿಎಂ ಸಜ್ಜಾಗಿದ್ದಾರೆ. ಸದನದಲ್ಲಿ ಉತ್ತರಿಸೋದಕ್ಕೆ ಶಾಸಕರ ಪಟ್ಟಿಯನ್ನು ತಯಾರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 30ಕ್ಕೂ ಹೆಚ್ಚು ಶಾಸಕರ ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದ್ದಾರಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಶಾಸಕರು ಗಟ್ಟಿಯಾಗಿ ನಿಂತು ಮಾತನಾಡಬೇಕು, ಜೆಡಿಎಸ್ ಬಿಜೆಪಿ ಕಾಲದ ದಾಖಲೆ ಸಮೇತ ಮಾತನಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ. ಆಗಸ್ಟ್ 13ನೇ ತಾರೀಕು ಶಾಸಕರ ಜೊತೆ ಸಿಎಂ ಡಿಕೆಶಿ ಚರ್ಚೆ ನಡೆಸುತ್ತಾರೆ. ಪ್ರಬಲವಾಗಿ ಮಾತನಾಡುವ ಶಾಸಕರ ಅವ್ರನ್ನೆಲ್ಲ ಪ್ರತ್ಯೇಕವಾಗಿ ಕರೆದು ಚರ್ಚೆ ಮಾಡಿದಾರಂತೆ. ಕೆಪಿಎಸ್ಸಿ ಹಗರಣದ ಬಗ್ಗೆ ಕೂಡ ಉತ್ತರ ನೀಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ನಂತರದ ಮೊದಲ ಅಧಿವೇಶನ, ಬಹಳ ಗಂಭೀರವಾದಂತಹ ವಿಚಾರಗಳು ಚರ್ಚೆಗೆ ಬರುವಂತದ್ದಿದ್ದಾವೆ. ಬಿಡದಿ ಟೌನ್ಶಿಪ್ ಇರಬಹುದು ಅಥವಾ ಅದು ಕೆಪಿಎಸ್ಸಿ ವಿಚಾರ ಇರಬಹುದು, ರಾಜ್ಯದ ಬರದ ವಿಚಾರ ಇರಬಹುದು. ಅದಕ್ಕೆ ಯಾವ ರೀತಿಯಲ್ಲಿ ತನ್ನ ಶಾಸಕರನ್ನ, ಸಚಿವರುಗಳನ್ನ ಡಿಕೆ ಶಿವಕುಮಾರ್ ಅವರು ತಯಾರು ಮಾಡಿದ್ದಾರೆ? ಖಂಡಿತ ಶ್ರೀಲಕ್ಷ್ಮಿ, ಡಿಕೆ ಶಿವಕುಮಾರ್ ಅವರಿಗೆ ಸವಾಲ್ ಇರತಕ್ಕಂತಹದ್ದೇ ಬಿಡದಿ ಪಾದಯಾತ್ರೆ. ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಈಗಾಗಲೇ ಜೆಡಿಎಸ್ ಹಂತ ಹಂತವಾಗಿ ಹೋರಾಟವನ್ನು ಮಾಡ್ಕೊಂಡ್ ಬರ್ತಾ ಇದೆ. ಬಿಜೆಪಿ ಕೂಡ ಅದಕ್ಕೆ ಕೈ ಜೋಡಿಸಿರ್ತಕ್ಕಂಥದ್ದು. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಇದೊಂದು ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇರೋದ್ರಿಂದ ಸಹಜವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಸವಾಲಾಗ್ತಾ ಇದೆ. ಮುಂಬರ್ತಕ್ಕಂಥ ಮುಂಗಾರು ಅಧಿವೇಶನದಲ್ಲಿ ಈ ವಿಚಾರವನ್ನು ಖಂಡಿತವಾಗಿ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಒಕ್ಕರುಳಿಂದ ಸದನದ ಒಳಗೆ ಮತ್ತು ಹೊರಗೆ ಹೋರಾಟವನ್ನ ಮಾಡ್ತವೆ. ಈ ಸಂದರ್ಭದಲ್ಲಿ ಒಂದು ತಕ್ಕದಾದಂತ ಉತ್ತರವನ್ನ ಆಡಳಿತ ಪಕ್ಷದಿಂದ ಕೊಡಬೇಕಾಗುತ್ತೆ. ಕೇವಲ ಸಚಿವರಿಂದ ಮಾತ್ರ ಸದನದಲ್ಲಿ ಉತ್ತರ ಕೊಡಕ್ಕಾಗಲ್ಲ, ಉಭಯ ಸದನಗಳಲ್ಲಿ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ. ಹಾಗಾಗಿ ಎರಡೂ ಮನೆಯ ಶಾಸಕರನ್ನ ಒಂದಷ್ಟು ಸಜ್ಜುಗೊಳಿಸುವಂತ ಕೆಲಸವನ್ನ ಈಗ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಮಾಹಿತಿ ಕೊಡಬೇಕಾಗುತ್ತೆ. ಈ ಒಂದು ಹೋರಾಟಕ್ಕೆ ತಿರುಗೇಟು ಕೊಡಬೇಕನ್ನೋದಾದ್ರೆ ಶಾಸಕರು ಸಜ್ಜಾಗಬೇಕಾಗುತ್ತೆ ಆಡಳಿತ ಪಕ್ಷದಿಂದ. ಯಾವಾಗ ಈ ಯೋಜನೆ ಆರಂಭ ಆಯಿತು, ಯಾರೆಲ್ಲ ಯಾವ ಕಾಲದಲ್ಲಿ ಏನೇನ ಪ್ರಕ್ರಿಯೆಗಳಾದವು, ಯಾಕೆ ಈ ಯೋಜನೆ ವಿಳಂಬ ಆಯಿತು, ಮತ್ತು ರೆಡ್ ಝೋನ್ ಅನ್ನ ಯಾಕೆ ಹಾಕಲಾಗಿದೆ, ಮತ್ತು ಎಷ್ಟು ಹಣಕಾಸನ್ನ ವ್ಯಯಿಸಿ ಈ ಒಂದು ಬಿಡದಿ ಟೌನ್ಶಿಪ್ ಅನ್ನು ಮಾಡಲಾಗ್ತಾ ಇದೆ, ಇದಕ್ಕೆ ಮುಂದಿನ ಅನುಕೂಲಗಳೇನು, ಇದಕ್ಕೆ ಮುಂದಿನ ಪೀಳಿಗೆಗೆ ಯಾವ ರೀತಿಯಾದಂತಹ ಸಹಾಯ ಈ ಒಂದು ಟೌನ್ಶಿಪ್ ಆಗುತ್ತೆ ಅನ್ನುವಂತ ಒಂದಷ್ಟು ವಿವರಗಳನ್ನ ಕೊಟ್ಟಾಗ ಮಾತ್ರ ಈ ಒಂದು ಹೋರಾಟ ಮಾಡ್ತಕ್ಕಂತಹ ಬಿಜೆಪಿ ಜೆಡಿಎಸ್ಗೆ ತಿರುಗೇಟನ್ನು ಕೊಡ್ತಕ್ಕಂಥ ಕೆಲಸ ಆಗತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಮತ್ತು ಈಗಾಗಲೇ ಒಂದಷ್ಟು ಶಾಸಕರ ಪಟ್ಟಿಯನ್ನು ಕೂಡ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ಯಾರಿಗೆಲ್ಲ ಯಾವ ಮಾಹಿತಿಯನ್ನು ಕೊಡಬೇಕು, ಮತ್ತು ಸಾಕಷ್ಟು ಸದನದಲ್ಲಿ ಮಾತನಾಡತಕ್ಕಂತಹ ಶಾಸಕರಿದಾರಲ್ಲ, ಮುಂಚೂಣಿಯಲ್ಲಿ ಮಾತನಾಡತಕ್ಕಂಥ ಶಾಸಕರು, ಅವರಿಗೆ ಈ ಒಂದು ಮಾಹಿತಿಯನ್ನ ಕೊಟ್ಟು ಅವರಿಂದ ಉತ್ತರವನ್ನ ಕೊಡಿಸಬೇಕು. ಸದನದಲ್ಲಿ ಬಿಜೆಪಿ ಜೆಡಿಎಸ್ ತಿರುಗಿ ಬಿದ್ದಾಗ ಅವರ ಮೇಲೆ ಅಟ್ಯಾಕ್ ಮಾಡತಕ್ಕಂತಹ ರೀತಿಯಲ್ಲಿ ಶಾಸಕರು ಕೂಡ ಮಾತಾಡಬೇಕು. ಆಡಳಿತ ಪಕ್ಷದ ಶಾಸಕರು ಕೂಡ ಜೋರದನಿಯಲ್ಲಿ ಬಿಜೆಪಿ ಜೆಡಿಎಸ್ ಮಾಡದಂತಹ ಈ ಒಂದು ಯೋಜನೆಯನ್ನ ಈಗ ಕಾಂಗ್ರೆಸ್ ಮುಂದುವರಿಸ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ದಾಳಿಯನ್ನ ಮಾಡಬೇಕು, ವಾಗ್ದಾಳಿಯನ್ನ ಮಾಡಿ ವಿರೋಧ ಪಕ್ಷಗಳನ್ನ ಕಟ್ಟಿ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಬರ ಇರಬಹುದು, ಕೆಪಿಎಸ್ಸಿ ಹಗರಣ ಇರಬಹುದು, ಎಲ್ಲಾ ವಿಚಾರಗಳಿಗೂ ಕೂಡ ಸಮರ್ಥವಾಗಿ ಉತ್ತರವನ್ನ ರಾಜ್ಯ ಸರ್ಕಾರ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಧಾನ ಮಂಡಲ ಅಧಿವೇಶನಕ್ಕೆ ಈಗ ಸರ್ಕಾರ ಸಿದ್ಧ ಆಗ್ತಾ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.